ಎಲ್ಲರಿಗೂ ನಮಸ್ಕಾರ. ಚಾಣಕ್ಯ ನೀತಿಯಲ್ಲಿ ಜೀವನ ಎಂದರೆ ಏನು ಗೊತ್ತೇ? ಚಾಣಕ್ಯ ಅಥವಾ ಕೌಟಿಲ್ಯ ಎಂದು ಕರೆಯಲ್ಪಡುವ ಆಚಾರ್ಯ ಚಾಣಕ್ಯರು ಪ್ರಾಚೀನ ಭಾರತೀಯ ರಾಜಕೀಯ ಚಿಂತಕರು ಮತ್ತು ಆಚಾರ್ಯರು ಎನಿಸಿಕೊಂಡಿದ್ದಾರೆ. ಅವರ ಧರ್ಮೋಪದೇಶಗಳಲ್ಲಿ ಜೀವನದ ವಿವಿಧ ಅಂಶಗಳು ಚೆನ್ನಾಗಿ ವಿವರಿಸಲಾಗಿದೆ. ಚಾಣಕ್ಯರ ಪ್ರಕಾರ ನೀವು ಜೀವನದ ಅರ್ಥ ಅಥವಾ ತತ್ವಗಳನ್ನು ತಿಳಿದುಕೊಂಡಾಗ ಮಾತ್ರ ನಿಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ಬದುಕಲು ಸಾಧ್ಯವಾಗುತ್ತದೆ. ಈ ತರಾತುರಿಯಲ್ಲಿ ಜಂಡಾಟದಲ್ಲಿ ಜೀವನದ ಉದ್ದೇಶವನ್ನು ಎಂಬುದನ್ನು ನಾವು ಆಗಾಗ್ಗೆ ಯೋಚಿಸುತ್ತಿರುತ್ತೇವೆ. ಜೀವನ ಎಂದರೇನು ಮತ್ತು ಅದನ್ನು ಹೇಗೆ ಬದುಕಬೇಕು? ಯಾರಾದರೂ ಈ ಜ್ಞಾನವನ್ನು ಸಮಯಕ್ಕೆ ಪಡೆದರೆ ಅವರ ಮುಂದಿನ ಜೀವನವು ಇನ್ನಷ್ಟು ಉತ್ತಮಗೊಳ್ಳುತ್ತದೆ. ಹಾಗಾದರೆ ಚಾಣಕ್ಯರ ಪ್ರಕಾರ ಜೀವನ ಎಂದರೇನು? ಶಿಕ್ಷಣ ಮತ್ತು ಜ್ಞಾನ. ಆಚಾರ್ಯ ಚಾಣಕ್ಯರು ತಮ್ಮ ಜೀವನವನ್ನು ಶಿಕ್ಷಣದ ವಿಶಿಷ್ಟ ಮೂಲವೆಂದು ಪರಿಗಣಿಸಲ್ಪಟ್ಟಿದ್ದರು. ಒಬ್ಬ ವ್ಯಕ್ತಿಯು ಉನ್ನತ ಮಟ್ಟವನ್ನು ತಲುಪಲು ಜ್ಞಾನ ಮಾತ್ರ ಸಹಾಯ ಮಾಡುತ್ತದೆ ಎಂಬುದು ಅವರ ನಂಬಿಕೆಯಾಗಿತ್ತು. ಈ ಕಾರಣಕ್ಕಾಗಿ ಚಾಣಕ್ಯರು ಯಾವಾಗಲೂ ಉತ್ತಮ ಶಿಕ್ಷಣವನ್ನು ಪಡೆದುಕೊಳ್ಳುವಂತೆ ಜನರನ್ನು ಪ್ರೇರೇಪಿಸುತ್ತಿದ್ದರು. ಎರಡನೆಯದಾಗಿ ಸ್ವಾವಲಂಬನೆ. ಒಬ್ಬ ವ್ಯಕ್ತಿಯು ಸ್ವಾವಲಂಬಿಯಾಗಿರಬೇಕು ಮತ್ತು ತನ್ನ ಜೀವನದ ಜವಾಬ್ದಾರಿಗಳನ್ನು ತಾನೇ ನಿಭಾಯಿಸಬೇಕು ಎಂದು ಚಾಣಕ್ಯರು ಜ್ಞಾನವನ್ನು ನೀಡಿದ್ದರು. ಸ್ವಾವಲಂಬಿಯಾಗಿದ್ದಾಗ ಮಾತ್ರ ನಮಗೆ ನಮ್ಮ ಜೀವನದ ಮುಖ್ಯ ಗುರಿ ಎಂಬುದನ್ನು ಅರಿವಿಗೆ ಬರುತ್ತದೆ. ಮೂರನೆಯದಾಗಿ ಧರ್ಮ ಮತ್ತು ನೈತಿಕತೆ. ಚಾಣಕ್ಯರು ಧರ್ಮ ಮತ್ತು ನೈತಿಕತೆಯನ್ನು ಮಹತ್ವವನ್ನು ಜಗತ್ತಿಗೆ ವಿವರಿಸಿದರು. ಒಬ್ಬ ವ್ಯಕ್ತಿಯು ನೈತಿಕ ಮೌಲ್ಯಗಳ ಆಧಾರದ ಮೇಲೆ ಜೀವನ ನಡೆಸಬೇಕು ಎಂದು ಅವರು ನಂಬಿದ್ದರು. ಧರ್ಮದ ಮಾರ್ಗದಲ್ಲಿ ಜೀವನ ನಡೆಸಿದ ವ್ಯಕ್ತಿಗೆ ಯಾವಾಗಲೂ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ. ನಾಲ್ಕನೇದಾಗಿ ಸಂಗೀತ ಮತ್ತು ನಾಗರಿಕತೆ. ಸಂಗೀತ ಮತ್ತು ನಾಗರಿಕತೆಯು ನಮ್ಮ ಜೀವನವನ್ನು ಸುಂದರಗೊಳಿಸುತ್ತದೆ ಮತ್ತು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮಾಧ್ಯಮಗಳ ಮೂಲಕ ವ್ಯಕ್ತಿಯನ್ನು ಅಭಿವೃದ್ಧಿಪಡಿಸುತ್ತದೆ ಎನ್ನುವುದು ಚಾಣಕ್ಯರ ನಂಬಿಕೆಯಾಗಿತ್ತು. ಸಂಗೀತವನ್ನು ಅಭ್ಯಾಸ ಮಾಡಲು ಪ್ರಯತ್ನಿಸಿ. ಐದನೆಯದಾಗಿ ಕೆಲಸದ ಬಗ್ಗೆ ಯೋಚನೆ. ಚಾಣಕ್ಯರ ಜೀವನವನ್ನು ಯುದ್ಧ ಅಥವಾ ಕಾರ್ಯತಂತ್ರದ ಯೋಜನೆಯಾಗಿ ನೋಡಿದರು. ಒಬ್ಬ ವ್ಯಕ್ತಿಯು ತನ್ನ ಗುರಿಯನ್ನು ಸಾಧಿಸಲು ಸರಿಯಾದ ಯೋಜನೆಯನ್ನು ಮಾಡಿಕೊಳ್ಳಬೇಕೆಂದು ಅವರು ನಂಬಿದ್ದರು. ನಾವು ಮಾಡಲು ಹೊರಟ ಕೆಲಸದ ಬಗ್ಗೆ ನಾವು ಸೂಕ್ತ ಯೋಜನೆಯನ್ನು ಇಟ್ಟುಕೊಂಡಾಗ ಮಾತ್ರ ಆ ಕೆಲಸ ಪೂರ್ಣಗೊಳ್ಳುತ್ತದೆ. ಇನ್ನು ಆರನೇದಾಗಿ ಸಮೃದ್ಧಿಯ ಗುರಿ. ಚಾಣಕ್ಯರು ಹೇಳುವ ಪ್ರಕಾರ ನಾವು ಕೇವಲ ಕೆಲಸದ ಬಗ್ಗೆ ಯೋಜನೆಯನ್ನು ಗುರಿಯನ್ನು ಹೊಂದಿದ್ದರೆ ಸಾಲದು. ಸಮೃದ್ಧಿಯನ್ನು ಸಾಧಿಸುವ ಬಗ್ಗೆಯೂ ಸರಿಯಾದ ಗುರಿಯನ್ನು ಹೊಂದಿರುವುದು ತುಂಬಾನೇ ಅವಶ್ಯಕ. ಜೀವನದಲ್ಲಿ ನಾವು ಏನನ್ನಾದರೂ ಸಾಧಿಸಬೇಕಾದರೆ ಸಮೃದ್ಧಿ ಎನ್ನುವುದು ಹಣ ನಮ್ಮಲ್ಲಿ ಇರಬೇಕು. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.